ಸೊ ಆತ್ಮಬಂಧುಗಳೇ, ಎಲ್ಲರಿಗೂ ಆತ್ಮವಂದನೆ ಮತ್ತು ಆತ್ಮದಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಸ್ವಾಗತ. ನನ್ನ ಹೆಸರು ಸರೋಜಾ ಮಲ್ಲಿಕಾರ್ಜುನ್, ಬ್ಯಾಂಗ್ಳೂರಿಂದ ಬಂದಿದ್ದೇನೆ. ಇಲ್ಲಿ ಹೊಸದಾಗಿ ಯಾರು ಬಂದಿದ್ದೀರಾ ಕೈ ಎತ್ತಿ ಫಸ್ಟು. ಗುಡ್, 50% ಹೊಸಬ್ರಿದ್ದಾರೆ. ಸೊ ಅವರಿಗೆಲ್ಲ ನನ್ನ ಪರಿಚಯ ಇರಲಿಕ್ಕಿಲ್ಲ ಅಂತ. ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರ ಕೈಗೆ ಒಂದು ಪುಸ್ತಕ ಬಂದಿದೆ ಅಲ್ವಾ? ಅದ್ರ ಮೇಲೆ ಏನು ಬರೆದಿದ್ದಾರೆ ನೋಡಿ, ವಾಯುಪುತ್ರ. ಅದನ್ನು ನೋಡಿದ ತಕ್ಷಣ ಯಾವ ವಿಚಾರ ಬರುತ್ತೆ ನಿಮಗೆ? ವಾಯುಪುತ್ರ ಅಂದರೆ ಆ ಚಿತ್ರನೂ ಅದನ್ನೇ ಕೊಟ್ಟಿದ್ದಾರೆ, ಹನುಮಪ್ಪಂದು. ಸೊ ಏನೋ ಒಂದು ಹನುಮಪ್ಪನ ಶಕ್ತಿ, ಹನುಮಪ್ಪನ ಬುದ್ಧಿ ಸಂಬಂಧಪಟ್ಟದ ವಿಷಯ ಇರ್ಬೋದು, ಯಾವುದೋ ಒಂದು ಮಂತ್ರ ಇರಬಹುದು ಅಂತ ನೀವೆಲ್ಲ ಅಂದ್ಕೊಳ್ತಾ ಇದ್ದೀರಾ. ಆದರೆ ಅಲ್ಲಿ ಒಂದು ಸೀಕ್ರೆಟ್ ವಿಷಯ ಇದೆ. ವಾಯುಪುತ್ರ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ವಾಯುಪುತ್ರ ಅಂದರೆ ಯಾರು? ಹನುಮ ಅಂತ ಹೇಳಬೇಡಿ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಇನ್ನೊಂದು ಮಾತು ಹೇಳೋಣ, ವಾಯುಗೆ ಹುಟ್ಟಿದವನು ಅಲ್ವಾ, ವಾಯು ದೇವತೆಗೆ ಹುಟ್ಟಿದವನು ಅಂತ ನಮಗೆ ಒಂದು ಕಥೆ ರೂಪದಲ್ಲಿ ಹೇಳಿದ್ದಾರೆ. ಅಂದರೆ ಯಾವುದರಿಂದ ಹುಟ್ಟಿರ್ತಾರೋ ಅದರ ಮೇಲೇ ಅವರು ಜೀವಿಸ್ತಾರೆ, ಹೌದಾ? ವಾಯುದಿಂದ ಹುಟ್ಟಿದವರು ವಾಯು ಮೇಲೇ ಜೀವಿಸ್ತಾರೆ, ಅವರೇ ವಾಯುಪುತ್ರರು. ನೀವೆಲ್ಲರೂ ಯಾವುದರ ಮೇಲೆ ಜೀವಿಸ್ತಾ ಇದ್ದೀರಾ? ವಾಯು ಮೇಲೇನಾ? ನೀವು ಅಲ್ಲ ಅಂದರೆ ನಾವೆಲ್ಲ ಅನ್ಬೇಕು, ರಾಂಗ್ ವರ್ಡ್ ಇದು, ನೀವು ಅನ್ನಬಾರ್ದು. ನಾನು ಸಹ ಅದ್ರ ಮೇಲೇ ಜೀವಿಸ್ತಾ ಇದ್ದೀನಿ. ಸೊ ನಾವೆಲ್ಲರೂ ವಾಯು ಮೇಲೇ ಜೀವಿತವಾಗಿದ್ದೀವಿ ಅಂದರೆ ನಾವು ವಾಯುಪುತ್ರರು ಅಲ್ವಾ? ಹೌದಾ ಅಲ್ವಾ? ಸೊ ಹನುಮಂತ ಅಂದರೆ ಅವನ ಅಲ್ಲಿ ಒಂದು ಚಿತ್ರ ತೋರಿಸ್ಬಿಟ್ಟು, ಒಂದು ದೇವಸ್ಥಾನ ತೋರಿಸ್ಬಿಟ್ಟು, ಒಂದು ಮೂರ್ತಿ ತೋರಿಸಿ ಅವನು ಹನುಮ ಅಂತ ಹೇಳ್ತಾರೆ. ಅವನು ಹನುಮನ, ನಾನು ಹನುಮನ? ನಾವು ವಾಯುಪುತ್ರರು ನಾವು. ಹಂಗೆಂಗ್ರಿ ನಾವು ವಾಯುಪುತ್ರ ಆಗ್ತೀವಿ? ವಾಯುಪುತ್ರ ಹನುಮಾನ್ ಅಂದರೆ ತುಂಬ ಸ್ಟ್ರಾಂಗ್, ಅವನು ಚಿರಂಜೀವಿ, ಅವನಿಗೆ ಎಷ್ಟು ಶಕ್ತಿಗಳಿದೆ, ನಮಗೆಲ್ಲಿದೆ ರೀ ಅಂತ ಹೇಳ್ತೀವಿ. ನಾವು ಹೇಗಿದ್ದೀವಿ, ನಮ್ಮ ಶಕ್ತಿ ಏನು ಅಂತ ತೋರಿಸುವುದೇ ವಾಯುಪುತ್ರನ ಒಂದು ಸ್ವರೂಪ. ನಮಗೆ ಆಹಾರ ಅಲ್ಲ, ವಾಯುನೇ ಬೇಕು. ಯಾಕೆಂದರೆ ನಾವು ವಾಯುಪುತ್ರರು. 3 ಹೊತ್ತು ತಿಂದು ಇರೋದು ಅಲ್ಲ, ಸತತವಾಗಿ ವಾಯು ಮೇಲೆ ಗಮನ ಕೊಡಬೇಕು. ಅದರ ಮೇಲೆ ಗಮನ ಕೊಟ್ಟರೆ ಖಂಡಿತವಾಗ್ಲೂ ನಾವು ಚಿರಂಜೀವಿಗಳಾಗ್ತೀವಿ. ಇವತ್ತು ನಾವು ಚಿರಂಜೀವಿ ಆಗದೇ ಇರುವುದಕ್ಕೆ ಕಾರಣ ಏನು ಹೇಳಿ? ನಾವು ವಾಯುವ ಮೇಲೆ ಗಮನ ಕೊಡದೇ ಇರುವುದು. ನನ್ನ ಕಡೆಗೆ ಗಮನ ಕೊಡಬೇಕು, ಅದೆಲ್ಲ ನಡೀತಾನೆ ಇರುತ್ತೆ. ತುಂಬ ವಿಶೇಷವಾದ ಮಾತು ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಸೊ ವಾಯು ಮೇಲೆ ಗಮನ ಕೊಡೋದಂದ್ರೆ ಏನು? ಈಗೆಲ್ಲ ಕೂತಿದ್ದೀರಾ, ಬದುಕಿದ್ದೀರಾ, ಸತ್ತಿದ್ದೀರಾ? ಬದುಕಿದ್ದೀರಲ್ಲ, ಹೆಂಗೆ ಹೇಳ್ತೀರಾ ಬದುಕಿದ್ದೀವಿ ಅಂತ? ಗಮನ ಕೊಟ್ಟಿದ್ದೀರಾ, ಉಸಿರಾಡ್ತಾ ಇದ್ದೀವಾ ಇಲ್ಲ ಅಂತ? ಈಗ ಒಬ್ಬ ಮನುಷ್ಯ ಬಿದ್ದಿರ್ತಾನೆ, ಅವನು ಬದುಕಿದಾನ ಇಲ್ಲ ಅಂತ ಹೇಗೆ ನೋಡ್ತೀವಿ? ಉಸಿರು ಗಮನ ಕೊಡ್ತೀವ? ಹೇಗೆ? ಕೈ ಇಟ್ಟ ಎಲ್ಲರೂ ನಿಮ್ಮ ಮೂಗು ಕೆಳಗಡೆ ಒಂದು ಬೆಟ್ಟಿಟ್ಕೊಂಡು ನೋಡಿ, ಉಸಿರಾಡ್ತಾ ಇದ್ದೀರಾ ಇಲ್ಲ? ಜೋರಾಗಿ ಉಸಿರು ಬಿಡಬಾರ್ದು. ನಿಜವಾಗ್ಲೂ ಈ ಬಾಡಿ ಬದುಕಿದೆಯಾ ಇಲ್ಲ ಯಾರಿಗೆ ಗೊತ್ತು? ನೀವು ಕನಸು ಕಾಣ್ತಾ ಇರ್ಬೋದಲ್ಲ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಸುಮ್ಮನೆ ಕೂತ್ಕೊಂಡು ಸ್ಟ್ರೈಟಾಗಿ ಕೂತ್ಕೊಳ್ಬೇಕು. ಮೊಬೈಲ್ಗಳೆಲ್ಲ ಕೈಯಲ್ಲಿ ಇರಬಾರ್ದು, ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಬ್ಯಾಗು ಯಾರು ಎತ್ಕೊಂಡು ಹೋಗೋಲ್ಲ, ಇಲ್ಲಿ ಯಾರು ಕಳ್ಳರಿಲ್ಲ, ಭಯನೇ ಬೇಕಾಗಿಲ್ಲ. ಕೆಳಗಿಟ್ಬಿಡ್ರಿ ಎಲ್ಲ ಸಾಮಾನುಗಳನ್ನ. ತುಂಬ ರಿಲ್ಯಾಕ್ಸ್ ಆಗಿಬಿಟ್ಟು ನಿಜವಾಗ್ಲೂ ಈ ಶರೀರ ಬದುಕಿದೆಯಾ ಅಂತ ಹೀಗೆ ಒಂದು ಬಟ್ಟಿಟ್ಕೊಂಡ್ಬಿಟ್ಟು ಹೆಂಗೆ ಉಸಿರು ಬರ್ತಾ ಇದೆ, ಯಾವನಾದ್ರೂ ಬಿದ್ದಿದ್ರೆ ಮೂರ್ಛೆ ಹೋಗಿ ಬಿದ್ದವನಿಗೆ ನಾವು ಹೇಗೆ ಚೆಕ್ ಮಾಡ್ತೀವೋ ಹಾಗೆ ಚೆಕ್ ಮಾಡ್ಕೊಳ್ಳಿ. 2 ಮೂಗು ಹೊರಳೆಯಿಂದ ಉಸಿರು ಬರ್ತಾ ಇದೆಯಾ ಇಲ್ಲ ಅಂತ ನೋಡಿ ನನಗೆ ಹೇಳಬೇಕು. ಒಂದು ಅರ್ಧ ನಿಮಿಷ ಸಮಯ ನಿಮಗೆ ಕೊಡ್ತೀನಿ. ಇಲ್ಲ ಹೀಗೆಲ್ಲ ನಾವು ಪ್ರಾಣಾಯಾಮ ಮಾಡ್ತಾ ಇಲ್ಲ. ಉಸಿರಾಡ್ತಾ ಇದ್ದೀರಾ ಇಲ್ಲ? ಚೆಕ್ 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 ಚೆಕ್. ಗಾಳಿ ಬರ್ತೈತೆ ಇಲ್ಲ? ಬರ್ತಾ ಇದೆಯಾ? 2 ಮೂಗಲ್ಲಿ ಬರ್ತಾ ಇದೆಯಾ? ಇಲ್ಲ, 2 ಮೂಗಿಂದ ಬರ್ತಾ ಇರಲ್ಲ, ಒಂದು ಕಡೆಯಿಂದನೇ ಬರ್ತಾ ಇರುತ್ತೆ. 2 ಕಡೆಯಿಂದ ಬರ್ತಾ ಇದ್ರೆ ಅದು ಸರಿ ಅಲ್ಲ. ನಾವೇನು ತಿಳ್ಕೊಂಡಿದ್ದೀವಿ, 2 ಕಡೆಯಿಂದ ಗಾಳಿ ಆಡ್ತಾ ಇದ್ರೆ ಒಳ್ಳೆಯದು ಅಂತ. ಇಲ್ಲೇನೋ ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೆ 2 ಕಡೆಯಿಂದ ಗಾಳಿ ಬರ್ತಾ ಇದೆ. ಸೊ ಅದಕ್ಕೆ ನಾವು ವಾಯುಪುತ್ರರಾಗಿಲ್ಲ, ಅದಕ್ಕೆ ನಾವು ಚಿರಂಜೀವಿಗಳಾಗಿಲ್ಲ. ಸರಿಯಾದ ಉಸಿರಾಡುವುದೇ ಚಿರಂಜೀವಿ ಆಗುವ ಲಕ್ಷಣಗಳು. ಸೊ ಸರಿಯಾಗಿ ಉಸಿರಾಡೋದಂದ್ರೆ ಹೇಗೆ ಗೊತ್ತಿಲ್ಲ,
ಗೊತ್ತಿಲ್ಲ, ಅದಕ್ಕೆ ನಾವು ಪ್ರಾಣಾಯಾಮ ಕಲಿತಾ ಇದ್ದೀವಿ. ಇಲ್ಲಿ ನಾವು ಧ್ಯಾನದಲ್ಲಿ ಯಾವ ಮಂತ್ರ ತಂತ್ರ, ದೇವರು, ಗುರುಗಳು ಮತ್ತು ಮುದ್ರೆಗಳು ಏನನ್ನೂ ಬಳಸದೆ ಒಂದೇ ಕೆಲಸ ಮಾಡ್ತಾ ಇದ್ದೀವಿ. ಅದೇನಂತಂದರೆ ಪ್ರಶಾಂತವಾಗಿ ಕೂತ್ಕೊಂಡು, ಸುಖವಾಗಿ ಕೂತ್ಕೊಂಡು, ಸ್ಥಿರವಾಗಿ ಕೂತ್ಕೊಂಡು ಬರೀ ನಮ್ಮ ಉಸಿರನ್ನು ಗಮನಿಸುವ ಕೆಲಸ ಮಾಡಬೇಕು. ಉಸಿರು ಹೇಗೆ ಒಳಗೆ ಹೋಗ್ತಾ ಇದೆ, ಹೇಗೆ ಹೊರಗೆ ಬರ್ತಾ ಇದೆ, ಇದೇ ಸೀಕ್ರೆಟ್. ಇದರ ಕಡೆಗೆ ಗಮನ ಕೊಟ್ಟರೆ ಖಂಡಿತವಾಗ್ಲೂ ನಾವು ಚಿರಂಜೀವಿಗಳಾಗ್ಬಿಡ್ತೀವಿ. ನಾವೇ ಹನುಮರಾಗ್ತೀವಿ, ನಾವೇ ವಾಯುಪುತ್ರರಾಗ್ತೀವಿ. ಯಾಕಾಗಬೇಕಪ್ಪ ಹನುಮ, ನನಗೇನು ಬೇಕಾಗಿಲ್ಲ ಅಂತ ಯಾರಾದರೂ ಅಂದ್ಕೊಳ್ತಾ ಇದ್ದರೆ ಕಾರಣನೂ ಹೇಳ್ತೀನಿ. ನೀವು ಜೀವನದಲ್ಲಿ ಮಾಡುವ ಎಲ್ಲ ಕೆಲಸ ಆ ಒಂದು ಕಾರಣಕ್ಕೆ ಮಾಡ್ತಾ ಇದ್ದೀರಾ, ಚಿರಂಜೀವಿಗಳು ಆಗಬೇಕು ಅಂತ. ಈ ಶರೀರ ಎಷ್ಟು ದಿನ ಸಾಧ್ಯ ಅಷ್ಟು ವರ್ಷ ಬದುಕಿರಲಿ ಅಂತ ಮಾಡ್ತಾ ಇಲ್ವಾ? 100 ವರ್ಷ ಆದರೂ ಬದುಕಬೇಕು ಅಂತ ತಾನೇ ನೀವೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ. ಒಳ್ಳೆಯ ಆಹಾರ, ಒಳ್ಳೆ ಜೀವನ. ಇವತ್ತು ಇಲ್ಲಿ ಬಂದು ಕೂತಿದ್ದು ಕಾರಣ ಅದೇ. ಸೊ ಆತ್ಮದ ಇಚ್ಛೆ ಅದೇ ಇದೆ. ಚಿರಂಜೀವಿಯಾಗಿ ಇದ್ದು ಈ ಭೂಮಿಯ ಮೇಲೆ ಈ ಸೃಷ್ಟಿಯನ್ನು ಕಾಪಾಡುವ ಕೆಲಸ ಮಾಡಲಿಕ್ಕೆ ನಾವು ಬಂದಿರೋದು. ಸೊ ಅದು ಮಾಡುವ ಸಾಮರ್ಥ್ಯವೇ ಇಲ್ಲದೆ ಸುಮ್ಮನೆ ಬಂದ್ವಾ ಹೋದ್ವಾ ಅಂತ ಆಗ್ತಾ ಇದೆ. ಹೀಗಾಗಿ ನಾವು ವಾಯುಪುತ್ರರಾಗಿ ಚಿರಂಜೀವಿಗಳು, ಹನುಮನು ಆಗ್ತಾ ಇಲ್ಲ. ಇನ್ನೊಂದು ವಿಷಯವಾಗಿ ನಾನು ನಿಮಗೆ ಹೇಳಬಲ್ಲೆ, ಯಾಕೆ ನಾವೇ ವಾಯುಪುತ್ರರು, ಯಾಕೆ ನಾವೇ ಹನುಮರು ಅಂತ. ಹನುಮಾನನ್ನು ನೋಡಿದ ತಕ್ಷಣ ಶಕ್ತಿ ರೂಪ ಅಂತಲೇ ತಿಳ್ಕೊಳ್ತೀವಲ್ಲ. ಆಹಾರ ತಿಂದು ಬಂದಿರುವ ಬಲನ ಅದು? ಆಹಾರ ತಿಂದು ಬಂದಿರುವ ಬಲ ಅಲ್ಲ. ಯಾವತ್ತಾದರೂ ಹನುಮನ ಕತೆಗಳಲ್ಲಿ ಹೀಗೆ ದೊಡ್ಡ ದೊಡ್ಡ ಭೀಮನ ಕತೆ ಆದರೂ ತೋರಿಸ್ತಾರೆ, ದೊಡ್ಡ ತಟ್ಟೆ ತುಂಬ ಎಷ್ಟೊಂದು ಆಹಾರ ತಿಂತಾ ಇದ್ದ ಅಂತ. ಕುಂಭಕರ್ಣಕ್ಕೂ ತೋರಿಸಿದ್ದಾರೆ, ನಿದ್ದೆ ಮಾಡ್ತಾ ಇದ್ದ ಅಂತ. ಹನುಮನಿಗೆ ಏನಾದರೂ ಯಾವತ್ತಾದರೂ ತೋರಿಸಿದಾರಾ? ಯಾವುದಾದ್ರೂ ಕತೆ ಯಾರಿಗಾದ್ರೂ ಗೊತ್ತಿದ್ದು? ನನಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ನಂಗೆ ಹೇಳಬೇಕು. ಖಂಡಿತವಾಗ್ಲೂ ಆ ಥರ ಕತೆ ಇಲ್ಲ. ಯಾಕೆ ಹೇಳಿ? ಅವನು 2 ವರ್ಷದ ಮಗುವಾಗಿದ್ದಾಗಿಂದ ಧ್ಯಾನ ಸ್ಥಿತಿಯಲ್ಲೇ ಇರ್ತಾ ಇದ್ರು. ಚಿಕ್ಕ ವಯಸ್ಸಿನಿಂದ ಧ್ಯಾನ ಮಾಡ್ತಾ ಮಾಡ್ತಾ ಸತತವಾಗಿ ಧ್ಯಾನ ಸ್ಥಿತಿಯಲ್ಲೇ ಇರುವುದನ್ನು ಅವರು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ಆಹಾರ ಬೇಕಿದ್ದಿಲ್ಲ. 1-2 ಹಣ್ಣು ತಿಂದುಬಿಟ್ರೆ ಹಾಗೇ ಹೋಯಿತು. ಅಂತಹ ಬಲ 1-2 ಹಣ್ಣು ತಿಂದಿದ್ದಕ್ಕೆ ಅವರಿಗೆ ಬಂದಿದೆ. ಅವರೇನು ಕಿಲೋ ಹಣ್ಣು ತಿಂದಿಲ್ಲ. ಓಕೆ, ಕಿಲೋ ಹಣ್ಣು ತಿಂದಿಲ್ಲ ಅವರು. ಓನ್ಲಿ ಶ್ವಾಸದ ಮೇಲೆ ಧ್ಯಾಸ ಇಟ್ಟ ಮಾತ್ರಕ್ಕೆ ಶಾರೀರಿಕ ಬಲ ಸಹ ನಿಮಗೆ ಬರುತ್ತೆ. ಸೊ ಇವತ್ತು ನಿಮ್ಮೆಲ್ಲರನ್ನ ಇಲ್ಲಿ ಸೇರಿಸಿದ್ದ ಕಾರಣ ಏನು ಅಂತಂದರೆ, ನೀವು ಆ ಶ್ವಾಸದ ಮೇಲೆ ಧ್ಯಾಸ ಇಟ್ಕೊಂಡು ವಾಯುಪುತ್ರರಾಗಬೇಕು ಅಂತ ಒಂದು ಉದ್ದೇಶದಿಂದ. ಸೊ ಆ ಪುಸ್ತಕದಲ್ಲಿ ಇದು ಆಗಲಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ತಿಳಿಸಲಾಗಿದೆ. ಕೆತಪ್ಪ ಸರ್ ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ಮನೆಗೆ ಹೋಗಿ 1 ಪೇಜ್ ಬಿಡದೆ ಪ್ಲೀಸ್ ಸ್ವಲ್ಪ ಸಮಯ ತಗೊಂಡು ಓದಿ. ನಾವೆಲ್ಲರೂ ಹನುಮ ಅನ್ನುವುದನ್ನು ಮರಿದೆ, ವಾಯುಪುತ್ರರಾಗಬೇಕು, ಅದಕ್ಕಾಗಿ ನಾನು ಈ ಜನ್ಮ ತಗೊಂಡಿದ್ದೀನಿ ಅನ್ನೋದನ್ನು ಮರಿದೆ ಇವತ್ತಿನ ಈ 2 ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಆಮೇಲೆ ಮತ್ತೆ ಬರ್ತೀನಿ, ನಾನು ಇದನ್ನ ಬಿಡಲ್ಲ, ಸ್ಟೇಜ್ ನನ್ನದು. ಸೊ ಖಂಡಿತವಾಗ್ಲೂ ಮತ್ತೆ 1-2 ಮಾತನ್ನು ಇಲ್ಲಿ ಶೇರ್ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ನಾವೆಲ್ಲರೂ ಯಾರು? ಎಸ್, ಮರೆಯೋದು ಬೇಡ. ಥ್ಯಾಂಕ್ ಯು.